ಸ್ವಾತಂತ್ರ್ಯ ಬಂದು 78 ವರ್ಷ ಕಳೆದ್ರೂ ಆ ಒಂದು ಗ್ರಾಮದ ಜನರಿಗೆ ಮಾತ್ರ ಇನ್ನೂ ಸರಿಯಾದ ರಸ್ತೆಯಾಗ್ಲಿ ಸೇತುವೆ ಆಗ್ಲಿ ದೊರೆತಿಲ್ಲ. ಕಳೆದ 80 ವರ್ಷಗಳಿಂದ ಗುಡ್ಡದ ನಡುವೆ ಕಾಲುದಾರಿಯನ್ನೇ ಬಳಸಿ ಪೇಟೆಯನ್ನ ತಲುಪುವಂತಹ ಆ ಊರಿನ ಜನರ ಸ್ಥಿತಿಯಂತೂ ಶೋಚನೀಯ. ಮಳೆಗಾಲದಲ್ಲಂತೂ ಆ ಊರಿನ ಜನ ಪೇಟೆ ನೋಡೋದೇ ಅಪರೂಪ. 78 ವರ್ಷಗಳಿಂದ ರಸ್ತೆ ಇಲ್ಲ, ಸೇತುವೆ ಇಲ್ಲ. ಗ್ರಾಮಗಳ ಸಂಪರ್ಕ ಕಡಿತ, ಜನರ ಪರದಾಟ. ಇದು ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರು ತಾಲೂಕಿನ ಪಾಣಾಜೆ ಗ್ರಾಮದ ನಿರೋಳ್ಯ ಎಂಬ ಪ್ರದೇಶ. ಈ ಊರಲ್ಲಿ 10 ರಿಂದ 15 ಕುಟುಂಬಗಳು ವಾಸಿಸುತ್ತಿವೆ. ಆದರೆ ಈ ಕುಟುಂಬಗಳು ದಿನನಿತ್ಯ ನರಕಯಾತನೆ ಅನುಭವಿಸುತ್ತಿವೆ. ಸ್ವಾತಂತ್ರ್ಯ ಬಂದು 78 ವರ್ಷ ಕಳೆದ್ರೂ ನಿರೋಳ್ಯ ಭಾಗದ ಜನರಿಗೆ ಸರಿಯಾದ ರಸ್ತೆ, ಸೇತುವೆ ಸಂಪರ್ಕವಿಲ್ಲದೆ ಮೂಲಸೌಕರ್ಯವನ್ನೇ ಕಳೆದುಕೊಂಡಿದ್ದಾರೆ. ರಸ್ತೆ ಸಂಪರ್ಕ ಕಲ್ಪಿಸಿಕೊಡುವಂತೆ ಸ್ಥಳೀಯ ಪ್ರತಿನಿಧಿಗಳಿಗೆ, ಅಧಿಕಾರಿಗಳಿಗೆ ಮನವಿ ಮಾಡಿ ಸುಸ್ತಾಗಿದ್ದಾರೆ. ಚುನಾವಣೆ ಬಂದರೆ ರಾಜಕಾರಣಿಗಳು ಊರಿನ ಜನರ ಕೈಕಾಲು ಹಿಡಿದು ಮತ ಕೇಳಲು ಬರ್ತಾರೆ. ಆದರೆ ಜನಪ್ರತಿನಿಧಿಗಳು ಜನರ ಕಷ್ಟ ಕಣ್ಣಾರೆ ಕಂಡಿದ್ರೂ ಕೂಡ ಇಲ್ಲಿವರೆಗೂ ಬೇಡಿಕೆಗೆ ಸ್ಪಂದಿಸಿಲ್ಲ, ಹಾಗೆ ಬೇಡಿಕೆಯನ್ನ ಈಡೇರಿಸಿಲ್ಲ. ಮಳೆಗಾಲ ಬಂತಂದ್ರೆ ಆಳೆತ್ತರಕ್ಕೆ ನೀರು ಹರಿಯೋದ್ರಿಂದ ಜನ ಕೆಲಸಕ್ಕೂ ಕೂಡ ಹೋಗಲು ಪರದಾಡ್ತಾರೆ. ಶಾಲಾ ಮಕ್ಕಳಂತೂ ಮಳೆಗಾಲದಲ್ಲಿ ರಜೆ ಹಾಕಿ ಮನೆಯಲ್ಲೇ ಇರಬೇಕಾದ ಪರಿಸ್ಥಿತಿ. ಕೆಲವರಂತೂ ಮನೆ ಬಿಟ್ಟು ಪಕ್ಕದಲ್ಲಿರೋ ಮನೆಗಳಲ್ಲಿ ಆಶ್ರಯಿಸಬೇಕಾದ ಪರಿಸ್ಥಿತಿ ಇದೆ. ಇನ್ನು ಹಿರಿಯ ನಾಗರಿಕರಂತೂ ಮಳೆಗಾಲ ಮುಗಿಯುವವರೆಗೂ ಮನೆಯಿಂದ ಹೊರಬರಲ್ಲ. ಸಮರ್ಪಕ ರಸ್ತೆ ವ್ಯವಸ್ಥೆ ಇಲ್ಲದ ಕಾರಣ ತುರ್ತು ಚಿಕಿತ್ಸೆ ಸಿಗದೆ ಅದೆಷ್ಟೋ ಮಂದಿ ಮೃತಪಟ್ಟಿರೋ ಉದಾಹರಣೆಗಳು ಕೂಡ ಇವೆ. ರೋಗಿಗಳನ್ನಂತೂ ಹೊತ್ತುಕೊಂಡೇ ಹೋಗಬೇಕಾದಂತಹ ಪರಿಸ್ಥಿತಿ ಇಲ್ಲಿನ ಜನರದ್ದು. ಸಮಸ್ಯೆ ಇದೆ, ರೋಡ್ ಇದು, ಮತ್ತೆ ಇಲ್ಲಿ ತೋಡುಂಟು, ಅದಕ್ಕೆ ಒಂದು ಸೇತುವೆ ಏನಾದರೂ ಮಾಡಬೇಕು. ಮಳೆಗಾಲದಲ್ಲಿ ಕಷ್ಟ ಆಗ್ತದೆ ಹೋಗ್ಲಿಕ್ಕೆ. ಕಷ್ಟ ಅಂದರೆ ಫುಲ್ ನೀರು ಬರ್ತದೆ. ಮೊದಲೆಲ್ಲ ಇದು ಅಡಿಕೆದು ಹಾಳೆ ಇದು ಹಾಕಿ ಹೋಗ್ತಾ ಇದ್ದದ್ದು. ಇದಕ್ಕೆ ಒಂದು ಸೇತುವೆ ಏನಾದರೂ ಮಾಡಿಕೊಡ್ಬೇಕಿತ್ತು. ದೇವಸ್ಯ ನಿರೋಳ್ಯ ಕಡಂದೇಳು ಸಂಪರ್ಕಿಸೋ ಈ ಭಾಗದಲ್ಲಿ ಕಾಲನಿ ನಿವಾಸಿಗಳೇ ತಾವೇ ಹಣ ಸಂಗ್ರಹಿಸಿ 2 ಕಿಲೋಮೀಟರ್ ರಸ್ತೆ ಮಾಡಿಕೊಂಡಿದ್ದಾರೆ. ಇದಕ್ಕೆ ಅಂಬೇಡ್ಕರ್ ತತ್ವ ರಕ್ಷಣಾ ವೇದಿಕೆ ಕೈ ಜೋಡಿಸಿದ್ದು ಆಟೋ ಹೋಗುವಷ್ಟು ರಸ್ತೆ ನಿರ್ಮಿಸಿಕೊಂಡಿದ್ದಾರೆ. ಕಿರು ಸೇತುವೆ ನಿರ್ಮಿಸಿ ಕೊಡದಿದ್ರೆ ಪ್ರತಿಭಟನೆ ಎಚ್ಚರಿಕೆ ನೀಡಿದೆ ಅಂಬೇಡ್ಕರ್ ತತ್ವ ರಕ್ಷಣಾ ವೇದಿಕೆ. ಪಂಚಾಯತಿಗೆ ಹೇಳ್ತಾ ಇದ್ದಾರೆ, ಆದ್ರೆ ಇಲ್ಲಿಂದ ಅಲ್ಲಿಯವರೆಗೆ ಇಲ್ಲಿಂದ ಮೂಲ ಸೌಕರ್ಯ ಅಂತ ಇರಲಿಲ್ಲ. ಪಾಪ ಇಲ್ಲಿ ನನ್ನ ಮೆಂಬರ್ನವರು ತಂದೆ ಹಾರ್ಟ್ ಪೇಷಂಟ್ ಇರೋ ಹೊತ್ತುಕೊಂಡು ಹೋಗುವಾಗ ಅರ್ಧ ದಾರಿಯಲ್ಲಿ ತೀರಿ ಹೋದ್ರು. ಕೆಲವರು ಪ್ರಾಯದಲ್ಲಿ ಏನು ಮಾಡಿದ್ರು, ಹುಷಾರಿಲ್ಲುವಾಗ ಏನೂ ಮಾಡ್ಲಿಕ್ಕೆ ಆಗುದಿಲ್ಲ. ಎಷ್ಟೋ ಜನ ಸತ್ತಿದವರು ಇದ್ರೆ ಹೊಳೆಯಲ್ಲಿ ಬರುವಾಗ ನೀರು ಅಂತ ನಡೆದುಕೊಂಡು ಬರಲಿಕ್ಕೆ ಆಗುದಿಲ್ಲ. ನಡೆದುಕೊಂಡು ಈ ಶಾಲೆ ಮಕ್ಕಳೆಲ್ಲ ಇದ್ದಾರೆ, ಶಾಲೆ ಮಕ್ಕಳಿಗೆ ಹೋಗ್ಲಿಕ್ಕೆ ತುಂಬಾ ಕಷ್ಟ ಆಗ್ತದೆ. ನಿರೋಳ್ಯ ಭಾಗದಲ್ಲಿ ರಸ್ತೆ ಸಮಸ್ಯೆ ಇರೋದು ನಿಜ. ಕಿರು ಸೇತುವೆಗೆ ಶಾಸಕ ಅಶೋಕ್ ರೈ ಅವರು ಕೂಡ ಅನುದಾನ ಇಟ್ಟಿದ್ದಾರೆ. ಹಣ ಬಂದ ತಕ್ಷಣವೇ ಕಾಮಗಾರಿ ನಡೆಸಲು ಸಿದ್ಧತೆ ಮಾಡಿಕೊಂಡಿದ್ದೇವೆ ಅಂತಾರೆ ಪಾಣಾಜೆ ಪಂಚಾಯತ್ ಅಧಿಕಾರಿಗಳು. 1 ಲಕ್ಷ ML ಅವರು ಇಟ್ಟಿದ್ದಾರೆ ಸರ್ ಅದಕ್ಕೆ ಅಮೌಂಟು. ಮತ್ತೆ ನಮ್ಮ ಕ್ರಿಯೋಜನೆಯಲ್ಲಿ 15th ಕ್ರಿಯೋಜನೆಯಲ್ಲಿ 16th ಕ್ರಿಯೋಜನೆಯಲ್ಲಿ ಅದಕ್ಕೆ ಏನಾದರೂ ರೋಡ್ ಇದ್ದು ಮಾಡು ಅಂತೇಳಿ ಪ್ಲಾನ್ ಉಂಟು ಸರ್. ಒಟ್ನಲ್ಲಿ 78 ವರ್ಷಗಳಿಂದ ನಿರೋಳ್ಯ ಭಾಗದಲ್ಲಿ ರಸ್ತೆ, ಸೇತುವೆ ಸಂಪರ್ಕವಿಲ್ಲ. ಜನರ ಸಂಕಷ್ಟಕ್ಕೆ ಯಾವಾಗ ಮುಕ್ತಿ ಸಿಗುತ್ತೋ ಕಾದು ನೋಡಬೇಕಿದೆ. ಅಜಿತ್ ಕುಮಾರ್, ನ್ಯೂಸ್ 18 ಪುತ್ತೂರು.